ನಾವು ಒಂದು ಅದ್ಭುತವಾದಂಥ ಒಂದು ಶೇಂಗಾ ಸಾರನ್ನು ಮಾಡೋಣ. ಈ ಸಾರಿನ ಬಗ್ಗೆ ಹೆಚ್ಚಾಗಿ ಜನಕ್ಕೆ ಗೊತ್ತಿಲ್ಲ. ಯಾಕೆ ಅಂತಂದರೆ ಆಲ್ಮೋಸ್ಟ್ ಆಲ್ ನಾವು ಬೇಳೆ ಸಾರು, ಟೊಮೆಟೊ ಅದೆಲ್ಲ ನೋಡ್ತಿರ್ತೀವಿ. ಬಟ್ ಶೇಂಗಾ ಸಾರು ಇದು ಡಿಫ್ರೆಂಟಾಗಿರುತ್ತೆ, ತುಂಬ ಚೆನ್ನಾಗಿರ್ತೈತಿ. ಇದನ್ನು ಮಾಡೋಕ್ಕೆ ಏನೇನು ಬೇಕು ಅಂಥೇಳಿ ಫಸ್ಟ್ ಇಂಗ್ರೀಡಿಯೆಂಟ್ಸನ್ನು ನೋಡ್ಕೊಳ್ಳೋಣ. ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಇದು ಬೆಳ್ಳುಳ್ಳಿ ಸ್ಲೈಸನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಈರುಳ್ಳಿಯನ್ನು ಈ ಥರ ಉದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಟೊಮೆಟೊ, ಒಂದು ಈರುಳ್ಳಿ ತೊಗೊಂಡ್ರೆ ಒಂದು ಟೊಮೆಟೊ ತೊಗೊಳ್ಳಿ, ಅಥವಾ ಎರಡು ಟೊಮೆಟೊ ತೊಗೊಂಡ್ರೆ 2 ಈರುಳ್ಳಿಯನ್ನು ತೊಗೊಳ್ರಿ. ಮತ್ತು ಇನ್ನೊಂದು ಸ್ವಲ್ಪ ಒಂದು ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ. ಇಲ್ಲಿ ಬೆಳ್ಳುಳ್ಳಿ ಪೀಸನ್ನು ಹಾಗೆ ಇಟ್ಕೊಂಡಿದ್ದೀನಿ. ಇಲ್ಲಿ ಬೆಳ್ಳುಳ್ಳಿ ಪೀಸನ್ನು ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ, ಅಂದರೆ ಜಜ್ಜಿ ಇಟ್ಕೊಂಡಿದ್ದೀನಿ ಸ್ವಲ್ಪ. ಆಮೇಲೆ ಜೀರಿಗೆ, ಅದ್ರ ಜೊತೆಗೆ ಕರಿಬೇವಿನ ಸೊಪ್ಪು ಮತ್ತು ಶೇಂಗಾ ಸಾರು ಹಾಕಿರೋದ್ರಿಂದ ಒಂದು ಬಟ್ಲಷ್ಟು ಸಣ್ಣ ಬಟ್ಲಲ್ಲಿ ಶೇಂಗಾ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಹಸಿ ಕೊಬ್ಬರಿಯನ್ನು ತೊಗೊಂಡಿದ್ದೀನಿ. ಇಷ್ಟು ಏನು ಅಂತಂದರೆ ನಮಗೆ ಶೇಂಗಾ ಸಾರು ಮಾಡಲಿಕ್ಕೆ ಬೇಕಾದಂಥ ಇದು ಸಾಮಗ್ರಿಗಳು. ಬಿಟ್ಟು ಅದಕ್ಕೆ ಅಡುಗೆ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಮೆಜರ್ಮೆಂಟು ನೀವು ಬಟ್ಲಲ್ಲಿ ಬೇಕಿದ್ದರೆ ಸ್ಪೂನಲ್ಲಿ ಬೇಕಿದ್ದರೆ ಸ್ಪೂನಲ್ಲಿ ಹಾಕಿ. ನಾನು ಹಾಗೆ ಮೆಜರ್ಮೆಂಟಲ್ಲಿ ಹಾಕ್ತಾಯಿದ್ದೀನಿ. 4 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕಿದ್ದೀನಿ. ನಾವು ಫ್ರೈ ಮಾಡ್ಕೊಳೋದ್ರಿಂದ ಆಯಿಲು ಸ್ವಲ್ಪ ಜಾಸ್ತಿ ಇರಬೇಕು. ಆಯಿಲು ಜಾಸ್ತಿ ಇದ್ದರೆ ಫ್ರೈ ಚೆನ್ನಾಗುತ್ತೆ, ಆವಾಗ ಸಾಂಬಾರು ಕೂಡ ಚೆನ್ನಾಗಿ ಬರುತ್ತೆ. ಎಣ್ಣೆ ನಾವೇನು ಮಾಡೋಣ ಅಂತಂದರೆ ಫಸ್ಟು ಜೀರಿಗೆಯನ್ನು ಹಾಕ್ಕೊಳ್ಳೋಣ. ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ಜೀರಿಗೆ ಹಾಕಿಬಿಟ್ಟು ನೆಕ್ಸ್ಟು ಈರುಳ್ಳಿಯನ್ನು ಹಾಕೋಣ. ನೋಡಿ ಎಣ್ಣೆ ಕಾದಿದೆ, ಚಟಪಟ ಅಂತ ಸೌಂಡ್ ಆಗ್ತಾಯಿದೆ. ಎಣ್ಣೆ ಹಾಕಿ ಜೀರಿಗೆ ಹಾಕೋಣ. ಟೊಮೆಟೊ ಹಾಕೋಣ. ಟೊಮೆಟೊ ನೆಕ್ಸ್ಟು ಬೆಳ್ಳುಳ್ಳಿ ಪೀಸನ್ನು ಇಟ್ಕೊಂಡಿದ್ದಲ್ಲ, ಇವಾಗ ಬೆಳ್ಳುಳ್ಳಿಯನ್ನು ಕೂಡ ನಾನು ಹಾಕ್ತಾಯಿದ್ದೀನಿ. ಮತ್ತು ಅದ್ರ ಜೊತೆಗೆ ಕರಿಬೇವಿನ ಸೊಪ್ಪು ಹಾಕ್ತೀನಿ. ನೆಕ್ಸ್ಟು ಶೇಂಗಾ ತೊಗೊಂಡಿದ್ದಲ್ಲ, ಇವಾಗ ಶೇಂಗಾ ಹಾಕೋಣ. ಅದು ಮಾಡಿಟ್ಕೊಳ್ಳಿ, ಅಥವಾ ಈ ಥರ ತುರಿದಾದ್ರೂ ಇಟ್ಕೊಳ್ಳಿ. ನಿಮಗೆ ಸಾರಿನ ಮೆಜರ್ಮೆಂಟ್ ಎಷ್ಟು ಬೇಕಲ್ಲ ಅದ್ರ ಮೇಲೆ ನೀವು ಟೊಮೆಟೊ ಪೀಸ್ ಆಗಲಿ, ಈರುಳ್ಳಿ ಪೀಸ್ ಆಗಲಿ, ಈ ಥರ ದೊಡ್ಡ ಪೀಸ್ ಥರನೇ ಹೆಚ್ಕೋಬೇಕು. ಯಾವಾಗಲೂ ಶಾಲೋ ಫ್ರೈ ಮಾಡಲಿಕ್ಕೆ ಚೆನ್ನಾಗಿ ಬೇಯ್ತತಿ, ಮತ್ತು ಅದು ನೀಟಾಗಿ ರುಬ್ಕೊಳ್ಳಿಕ್ಕೂ ಕೂಡ ಚೆನ್ನಾಗಾಗ್ತದೆ. ಸ್ವಲ್ಪ ಫ್ರೈ ಆದಮೇಲೆ ಇವಾಗ ನಾವು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿ ತಕ್ಕಷ್ಟು ಉಪ್ಪನ್ನು ಹಾಕೋಣ. ಆಮೇಲೆ ಬೆಲ್ಲದ ಪೌಡರ್ನ ಹಾಕ್ತಾಯಿದ್ದೆ ನಾನು, ಸಿಹಿಗೆ ತಕ್ಕಷ್ಟು. ನಿಮಗೆ ಸ್ವೀಟ್ ಸ್ವಲ್ಪ ಕಡಿಮೆ ಬೇಕು ಅಂದರೆ ಒಂದು ಸ್ವಲ್ಪ ಕಡಿಮೆ ಹಾಕಿ. ಮತ್ತು ಟೊಮೆಟೊ ಹಾಕಿರೋದ್ರಿಂದ ಹುಳಿ ಜಾಸ್ತಿ ಹಿಡಿಯಲ್ಲ, ಅದಕ್ಕೆ ನಾನು 1-2 ಹುಣಸೆ ತೊಳೆಯನ್ನು ಹಾಕ್ತಾಯಿದ್ದೇನೆ, ಅಂದರೆ ಹುಳಿಯನ್ನು ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಕಲರಿಗೋಸ್ಕರ ಅರಿಶಿನ ಪುಡಿಯನ್ನು ಹಾಕ್ತಾಯಿದ್ದೀನಿ. ಇದು ಅರಿಶಿನ ಪುಡಿ. ನೆಕ್ಸ್ಟು ನೀವು ಮನೆಯಲ್ಲಿ ಮಾಡಿಟ್ಕೊಂಡಂಥ ಒಂದು ಮಸಾಲೆ ಪೌಡ್ರ್ ಆಗಿರ್ಬೋದು, ಅಥವಾ ಮಸಾಲೆ ಪೌಡ್ರ್ ಇತ್ತು ಮಸಾಲೆ ಪೌಡ್ರು, ಅಥವಾ MTR ಪೌಡ್ರು ಏನಾದರೂ ಹಾಕಿ. ನಾನು ಇಲ್ಲಿ ಮನೇಲಿ ಮಾಡ್ಕೊಂಡಿರೋದು ಮತ್ತು MTR 2 ಮಸಾಲೆ ಪೌಡರ್ನ ಹಾಕ್ತಾಯಿದ್ದೀನಿ. ಅರಿಶಿನ ಪುಡಿಯನ್ನು ಹಾಕಿದೆ. ಮತ್ತು ರುಚಿಗೆ ತಕ್ಕಷ್ಟು ಖಾರದ ಪೌಡರ್ನ ಹಾಕಬೇಕು. ನೀವು ಖಾರ ಜಾಸ್ತಿ ತಿಂತೀರಿ ಅಂತಂದರೆ ಸ್ವಲ್ಪ ಖಾರ ಜಾಸ್ತಿ ಹಾಕಿ, ನೀವು ಕಡಿಮೆ ತಿನ್ನೋದಾದರೆ ಖಾರವನ್ನು ಕಡಿಮೆ ಹಾಕಿ. ನಿಮ್ಗೆ ಎಷ್ಟು ಬೇಕಲ್ಲ ಖಾರದ ಪುಡಿ ಮೆಜರ್ಮೆಂಟಿಗೆ ನೋಡ್ಕೊಂಡ್ಬಿಟ್ಟು ಖಾರದ ಪೌಡರ್ನ ಹಾಕಿ. ಇಷ್ಟೆಲ್ಲ ಹಾಕಿದ ಮೇಲೆ ಇದನ್ನು ಮತ್ತೆ ಇದನ್ನು ನೀವು ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಟ್ಟು ಅಲ್ಲಿಗೆ ಇದು ಗ್ಯಾಸನ್ನು ಹಾಕಬೇಕು. ನಾನು ಫ್ರೈ ಮಾಡ್ತಾಯಿದ್ದೀನಿ, ಕಾಣಿಸ್ತಾ ಇದೆ. ಸ್ವಲ್ಪ ಫ್ರೈ ಆದಮೇಲೆ ಮತ್ತು ಅದು ಆಮೇಲೆ ಈಗೆಲ್ಲ ಮಸಾಲೆ ಪೌಡ್ರ್ ಹಾಕಿರೋದ್ರಿಂದ ಬೇಗ ತಳ ಹಿಡ್ಕೊಂಡ್ಬಿಡುತ್ತೆ, ಅದಕ್ಕೋಸ್ಕರ ಹಾಕಿಬಿಟ್ಟು ಆಫ್ ಮಾಡಿ. ಬೌಲ್ ಹಾಕ್ಕೊಂಡು ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ 1-2 ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲನ್ನು ಹಾಕ್ತಾಯಿದ್ದೀನಿ, ಜಸ್ಟ್ ಒಗ್ಗರಣೆಗೋಸ್ಕರ. ನನಗೆ ಸ್ವಲ್ಪ ಸಾಸಿವೆಯನ್ನು ಹಾಕ್ತಾಯಿದ್ದೀನಿ. ಸಾಸಿವೆ ಫ್ರೈ
ಅನ್ನಕ್ಕೆ ರುಚಿಯಾಗಿರುವಂತಹ